ಸರ್, KRS ಕಟ್ಟೋ ವಿಚಾರದಲ್ಲಿ ಮೊದಲು ಟಿಪ್ಪುನೇ ಇದನ್ನು ಅಡಿಗಲಾಗಿದ್ದು ಅಂತ ಹೇಳಿ ರಾಜಣ್ಣ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯಾರು? ರಾಜಣ್ಣ ಅವರು. ನಾನು ಅದಕ್ಕೆ ಹೇಳ್ತೀನಲ್ಲ, ನಮ್ಮ ದೇಶದಲ್ಲಿರೋಂಥ ಭಾಳ ಜನಗಳಿಗೆ ಮೈಯಲ್ಲಿ ರಕ್ತ, ಟಿಪ್ಪು ರಕ್ತ ಹರಿತಾ ಇದೆ. ಅವರು ರಾಮ ಬೇಡ ಅವರಿಗೆ. ರಾಜಣ್ಣ ಇನ್ನೊಂದು ಹೇಳಿಕೆ ಕೊಟ್ಟರು. ಏನು ಹೇಳಿಕೆ ಕೊಟ್ಟರು? ಅಯೋಧ್ಯೆಯ ರಾಮ ಮಂದಿರಲ್ಲಿ ಇರೋದು 2 ಗೊಂಬೆ ಅಂತ. ತುಂಬ ನೋವಾಯ್ತು ನನಗೆ. ಅಲ್ಲಿ ಹೋಗಿ ಅಲ್ಲಿ ಪರಿಸ್ಥಿತಿ ತಿಳ್ಕೊಂಬನ್ನಿ ಅಂತ ಅಂದ್ಕೊಂಡು ಸೈನ್ಯದ ಅಧಿಕಾರಿಗಳನ್ನ PV ನರಸಿಂಹರಾಯರು ಅಯೋಧ್ಯೆ ಕಳಿಸ್ತಾರೆ. ಡಿಸೆಂಬರ್ 6, ಜನವರಿ 1992. ಅಲ್ಲಿ ರಾಮನಲ್ಲ ಇತ್ತು, ಬಾಲರಾಮನ ವಿಗ್ರಹ ಇತ್ತು. ಆ ಸೈನಿಕ ಅಧಿಕಾರಿಗಳು ಶೂ ಬಿಚ್ಚಿ ನಮಸ್ಕಾರ ಹೊಡ್ಕೊಂಡ್ಬರ್ತಾರೆ. ಆಟದ ಗೊಂಬೆ ಆಗಿದ್ದರೆ ಆ ಸೈನಿಕ ಅಧಿಕಾರಿಗಳಿಗೆ ಅಷ್ಟು ಹಗುರನವರು ಯಾಕೆ ರಾಮನ ಒಂದು ವಿಗ್ರಹಕ್ಕೆ ನಮಸ್ಕಾರ ಮಾಡ್ಕೊಂಬಂದರು? ಅವ್ರ ಮೈಯಲ್ಲೂ ಹರಿತಾ ಇರೋದು ರಾಮನ ರಕ್ತನೇ. ಟಿಪ್ಪು ರಕ್ತ ಹರಿತಾ ಇರೋರು ಕೆಲವರು ರಾಜಣ್ಣನವರು ಈ ರೀತಿ ಹೇಳಿಕೆಗಳು ಕೊಡ್ತಾರೆ. ಇತಿಹಾಸ ನೋಡಲಿ. ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ, ಇವತ್ತು ಯಾರ್ಯಾರು ರಾಮನ್ನ ಟೀಕೆ ಮಾಡ್ತಿದ್ರೋ ಬಹಳ ಜನ ರಾಮಾಯಣವನ್ನು ಓದಿದ್ದಾರೆ, ತಿಳ್ಕೊತಾ ಇದ್ದಾರೆ. ಎಲ್ಲರೂ ಯಾರೂ ಇದು 100ಕ್ಕೆ 100 ನಾನು ಪೂರ್ಣ ತಿಳ್ಕೊಂಡಿದ್ದೀನಿ ಅನ್ನೋಂಥ ವ್ಯಕ್ತಿಗಳು ಒಬ್ಬರೂ ಇಲ್ಲ ಈ ಪ್ರಪಂಚದಲ್ಲಿ. ರಾಮನ ಬಗ್ಗೆ ಓದಿ 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 ತಿಳ್ಕೊತಾನೆ ಇದ್ದಾರೆ, ಪ್ರತಿದಿನ ತಿಳ್ಕೊತಾ ಇದ್ದಾರೆ. ತಿಳ್ಕೊಂಡು ಅವರ ಆತ್ಮವನ್ನು ಶುದ್ಧ ಮಾಡ್ಕೊತಿದ್ದಾರೆ. ರಾಮನ ಅವ್ರ ಹೃದಯದಲ್ಲಿ ಹಾಕ್ಕೋತಾ ಇದ್ದಾರೆ. ಇದು ರಾಮನ ವಿಶೇಷ. ಹಾಗಾಗಿ ರಾಮನ ಬಗ್ಗೆನೇ ಟೀಕೆ ಮಾಡ್ತಾರೆ ಅಂತ ಅನೇಕ ವ್ಯಕ್ತಿಗಳು ಇವತ್ತಿನ್ನೂ ನಮ್ಮ ದೇಶದಲ್ಲಿ ಅಲ್ಲೊಬ್ಬರು ಇಲ್ಲೊಬ್ರು ಇದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದೆ, 99% TV ಗಳಲ್ಲಿ ರಾಮನ ಬಗ್ಗೆನೇ ಪ್ರತಿನಿತ್ಯ ಒಳ್ಳೆಯದೇ ಯಾಕೆ ಆಗ್ತಾ ಇದ್ದಾರೆ? ಯಾರು ಟೀಕೆ ಮಾಡಿದಾರೋ ಅವರು ಅದನ್ನು ನೋಡಿ ತಿಳ್ಕೊಳ್ಳಿ ಅಂತ. ರಾಮನ ಭಜನೆಗಳು, ರಾಮನ ಹಾಡುಗಳು, ವಿಶೇಷವಾದ ಹಾಡುಗಳು, ರಾಮನ ಆ ಒಂದು ವಿಗ್ರಹಗಳನ್ನು ಕರ್ನಾಟಕ ರಾಜ್ಯದಿಂದ ಅಲ್ಲಿ ಹೋಗಿದ್ದಕ್ಕೋಸ್ಕರನೇ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದಕ್ಕೆ ಅವ್ರ ಅಣ್ಣ ಹೇಳ್ತಾನೆ, ಅರುಣ್ ಯೋಗಿರಾಜ್ ಅವ್ರ ಮಗ, ಅವ್ರ ಅಣ್ಣ ಹೇಳ್ತಾನೆ, ನನ್ನ ತಮ್ಮ ಇತಿಹಾಸದಲ್ಲಿ ಸೇರಿಕೊಂಡ ಅಂತ. ಅದೇ ನನಗೆ ಆನಂದ ಅಂತ. ವಿಗ್ರಹಗಳಲ್ಲಿ ಕೂತಿದ್ದಕ್ಕೆ ಎಷ್ಟರ ಮಟ್ಟಿಗೆ ವ್ಯಕ್ತಿಗಳಲ್ಲಿ ರಾಮನ ಬಗ್ಗೆ ಭಾವನೆಗಳಿದೆ ಅನ್ನೋದನ್ನು ರಾಜಣ್ಣನವರು ಅಂಥವ್ರು ಕಲ್ತ್ಕೋಬೇಕು. ನಾನು ಟೀಕೆ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇದೆ, ಬೇಕಾದ ಟೀಕೆ ಮಾಡಲಿ. ಬೊಂಬೆಯಲ್ಲಿದೆ, ಆಯ್ತಪ್ಪ ನಿನ್ನ ಇಷ್ಟ, ನೀನು ಬೊಂಬೆ ಅಂತಲೇ ಕಾಣು, ನಂದೇನು ಅಭ್ಯಂತರ ಇಲ್ಲ. ಆ ಬೊಂಬೆನಲ್ಲೂ ರಾಮ ಇದ್ದಾನೆ. ಇದು ಈ ದೇಶದ ಜನ ನಂಬಿರೋಂಥ ಒಂದು ವಿಶೇಷ.